ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತು ನಾನು ಹೊರಟಿರೋದು ಇಲ್ಲಿ ನಮ್ಮೂರಿಂದ ಸುಮಾರು ಒಂದು 65-70 ಕಿಲೋಮೀಟ್ರ್ ಆಗುತ್ತೆ. ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸಿಂಗಟ್ಕೆರೆ ಅಂತ. ಸೊ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಹೋಗ್ತಾ ಇಲ್ಲ, ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಬೇಕೈತೆ, ಮಕ್ಕ ಹುಷಾರಿಲ್ಲ ನೋಡಿ ಫುಲ್ಲು, ಹಂಗಾಗಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಇವತ್ತು ಹೇಗಿರುತ್ತೆ ನೋಡ್ಕೊಂಬರೋಣ, ಇವತ್ತು ಒಂದು ಬ್ಲಾಗ್ಸ್ ಆಗಿರುತ್ತೆ ಅಂತ. ಪ್ರಜ್ವಲ್ ಕರುನಾಡು ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನೋಡಿ ನಮ್ಮ ಫ್ರೆಂಡು ಪ್ರಜ್ವಲ್ ಅಂತ, ಅವನು ನಾನು ಪ್ರಜ್ವಲ್ಲು ಇಬ್ಬರು ಹೊರಟಿದ್ದೀವಿ. ಗಾಡಿ ನೋಡ್ಕೊಳ್ಳಿ, ಗಾಡಿ ತೋರಿಸ್ತೀನಿ ನೋಡಿ. ಗಾಡಿ ಬೈಕು ಮತ್ತು ಹೆಲ್ಮೆಟ್ ತಗೊಂಡಿದ್ದೀನಿ, ವೀಡಿಯೋ ಏನು ಮಾಡಲ್ಲ ಹೆಲ್ಮೆಟ್ಗೆ ಹಾಕ್ಕೊಂಡು. ಸೊ ಇವಾಗ ಟೈಮು ಆಲ್ರೆಡಿ 10 ಕಾಲಾಗೈತೆ. ಹೋಗಿ ಎಲ್ಲಾದರೂ ತಿಂಡಿ ಹೋಗೋಣಂತೆ. ನೋಡಿ ಇಲ್ಲಿಂದ ಬಂದೆ ಸೀದಾ ಉಳಿಯಾರಿಂದ ಬಂದೆ, 3 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಉಳಿಯಾರು. ಇಲ್ಲಿಂದ ಹಿಂಗೆ ಹೋದರೆ ಸೀದಾ ಒಂದು 60 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ಹೋಗೋಣ. ಬೈಕ್ ಓಡಿಸ್ತಾ ನನಗನ್ಸಿದ್ದು ಇಷ್ಟೇ, ಸಿಟಿಲಿ ಇದ್ಕೊಂಡು ನೀನೇನೇ ದುಡಿ, ಏನೇ ತಿಂದು, ಏನೇ ಮಾಡಿದ್ರು ಆ ಟ್ರಾಫಿಕ್ಕು, ಆ ಜನ, ಅವ್ರ ಕೆಲಸ ಆದರೆ ಸಾಕು ಅನ್ನೋಷ್ಟು ಸ್ವಾರ್ಥತನ ಈ ಹಳ್ಳಿ ಕಡೆ ಇರಲ್ಲ. ಗಾಳಿ ರಸ್ತೆ ಜೊತೆ ಮರ ಗಿಡ, ಪ್ರಾಣಿ ಪಕ್ಷಿ, ಮಳೆ ಬಿಸಿಲು ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿರೋ ನೆಮ್ಮದಿ ನಮ್ಗೆ ಎಲ್ಲೂ ಸಿಗಲ್ಲ. ಎಷ್ಟೇ ದುಡ್ಡು ಕೊಟ್ಟರು ನೀನೇನೇ ಮಾಡಿದ್ರು ಹಳ್ಳಿ ಕಡೆ ಸಿಗೋ ನೆಮ್ಮದಿ ಎಲ್ಲೂ ಸಿಗಲ್ಲ. ಗೊತ್ತಿಲ್ಲದೆ ಇರೋನ್ನ ಕರೆದು ಮಾತಾಡಿಸಿ ಉಪಚಾರ ಮಾಡೋ ಹಳ್ಳಿ ಜನ ಒಂದು ಕಡೆ ಆದರೆ, ಗೊತ್ತಿದ್ರು ಗೊತ್ತಿಲ್ಲ ಅನ್ನೋ ಥರ ಇರೋ ಸಿಟಿ ಜನ ಒಂದು ಕಡೆ. ನಮ್ಮೂರಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಸುಮಾರು 48-50 ಕಿಲೋಮೀಟ್ರ್ ಆಗಿತ್ತು. ಸೊ ಗೈಸ್ ಫೈನಲಿ ಆಗಿ ಬಂದಿದ್ದೀವಿ ದೇವಸ್ಥಾನದ ಹತ್ರ. ಹಿಂದೆ ನೋಡ್ತಿರ್ಬೋದು ದೇವಸ್ಥಾನ ಕಾಣ್ತೈತೆ. ಸೊ ಏನಂತಂದರೆ ಈಗ ನಾವು ಬಂದಿದ್ದು ನೋಡಿ, ಇಲ್ಲಿ ರೋಡ್ ಕಾಣ್ತಾ ಇದ್ದಲ್ಲ, ಇಲ್ಲಿಂದ ಬಂದ್ವಿ ಸೀದಾ. ಈಗ ದೇವಸ್ಥಾನಕ್ಕೆ ಫಸ್ಟ್ ನಾನೀಗ ದೇವಸ್ಥಾನಕ್ಕೆ ಹೋಗಲ್ಲ, ಮತ್ತೆ ಈಗ ನಾನು ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಡ್ತೀನಿ. ತಿಂದಿಲ್ಲ, ಇನ್ನೂ ತಿಂಡಿ ತಿನ್ನಬೇಕು. ಟೈಮು 11:15 ಅನಿಸುತ್ತೆ. 11:15 ಆಗೈತೆ ನೋಡಿ. ಹಿಂಗೆ ಈಗ ನಾನು ಸೀದಾ ಹಿಂಗೆ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀನಿ. ಅಲ್ಲೆಲ್ಲಾದರೂ ಊರೊಳಗಡೆ ತಿಂಡಿ ಹಿಂಗೆ ಬಂದಿದ್ದು ನಾವು ಉಳಿಯಾರಿಂದ. ನೋಡಿ ಇಲ್ಲಿಂದ ಬಂದು 40 ಕಿಲೋಮೀಟ್ರ್ ಆಯಿತು. ಸೊ ಇಲ್ಲಿಂದ ಹಾಸ್ಪಿಟ್ಲು ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಹೋಗಿ ತೋರಿಸ್ಕೊಂಡು ಬಂದು ದೇವಸ್ಥಾನದ್ದು ವೀಡಿಯೋ ಮಾಡ್ತೀನಿ. ಈಗ ಫಸ್ಟು ತಿಂಡಿ ತಿನ್ಬೇಕು ಗೈಸ್. ಸೊ ಗೈಸ್ ಕೊನೆಯದಾಗಿ ಬಂದಿದ್ದೀವಿ. ಹೋಗಿ ಬರೋ ಅಷ್ಟರಲ್ಲಿ ನಮಗೆ 1 ಗಂಟೆ ಆಗ್ಬಿಡ್ತು ಟೈಮು. ಬಂದಿದ್ದೀವಿ, ಬಂದು ಗಾಡಿನಲ್ಲಿ ಹಾಕ್ತೀವಿ. ನೋಡಿದ್ರಲ್ಲ ಆವಾಗಲೇ. ಸೊ ಇವಾಗ ಇಲ್ಲಿ ಕೈ ಕಾಲೆಲ್ಲ ತೊಳ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿಬೇಕು. ಇಲ್ಲಿ ದೇವಸ್ಥಾನ ಫುಲ್ ಕಲ್ಲಲ್ಲಿ ಕಟ್ತಿರೋದು, ಇನ್ನೂ ಕಟ್ತಾನೇ ಇದ್ದಾರೆ. ತುಂಬ ದಿನ ಆಗೈತೆ, ಜಾಸ್ತಿ ದಿನ ಆಗೈತಿದೆ, ಇನ್ನೂ ಕಟ್ಟೋದು ನಿಂತೇ ಇಲ್ಲ. ದೇವಸ್ಥಾನ ಕಟ್ತಾನೇ ಇದ್ದಾರೆ. ಬನ್ನಿ ಒಳಗೋಗಿ ಕೈ ಮುಗಿದು ನೋಡೋಣ ಒಳಗಡೆ ಎಲ್ಲ ಯಾವ ಥರ ಐತೆ. ನಾನು ನೋಡಿಲ್ಲ ಅಷ್ಟಾಗಿ ದೇವಸ್ಥಾನ. ಕೈ ಕಾಲೆಲ್ಲ ತೊಳ್ಕೊಂಡು ಬಂದಿದ್ದೀವಿ. ದೇವಸ್ಥಾನದೊಳಗೆ ಹೋಗ್ಬೇಕು ಇವಾಗ ಸೀದಾ. ಒಳಗಡೆ ಹೋಗಿ ನೋಡೋಣ ಏನೇನೈತೆ, ಯಾವ ಥರ ಅಂತ. ದೇವಸ್ಥಾನ ಮಾತ್ರ ಸಖತ್ತಾಗೈತೆ, ಫುಲ್ ಕಲ್ಲಲ್ಲಿ ಕಟ್ಟಿದ್ದಾರೆ. ತೋರಿಸ್ತೀನಿ ಬನ್ನಿ. ನೋಡಿ ಬಂದ ತಕ್ಷಣ ಆನೆ ಐತೆ. ನೋಡಿದ್ರಲ್ಲ ಅಲ್ಲಿ ಹೊರಗಡೆ ಏನು ನೋಡಿದ್ರಲ್ಲ, ಫುಲ್ಲು ಸುತ್ತ ಇದು ಕಾಂಪೌಂಡ್ ಐತಿ, ಕಲ್ಲು ಥರ ಕೋಟೆ ಥರ ಕಟ್ಟಿದ್ದಾರೆ. ಸೊ ಇಲ್ಲಿಂದ ಹೋಗ್ಬಾರ್ದು ಅಂತಾರೆ, ಬರೋಕ್ಕೆ ಅನ್ಸುತ್ತೀವಿ, ಹೋಗ್ಬಾರ್ದು ಇಲ್ಲಿಂದ. ಅಲ್ಲಿ ಫ್ರಂಟಿಂದ ಹೋಗ್ಬೇಕು. ನೋಡಿ ಇಲ್ಲಿ ಕಂಬ ಎಲ್ಲ ಐತೆ. ಸೊ ಇದು ಯಾವ ಊರು ಅಂತ ಇನ್ನೊಂದು ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಸಿಂಗಟ್ಕೆರೆ ಅಂತ, ಕಡೂರು ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ಕು. ಇಲ್ಲಿರೋ ದೇವ್ರು ಬಂದ್ಬಿಟ್ಟು ಕಲ್ಲೇಶ್ವರ ಸ್ವಾಮಿ ಅಂತ. ನೋಡಿ ನವಗ್ರಹ ಎಲ್ಲ ಇದ್ದಾವೆ. ಸೊ ಇದು ಏನು ಗೋಪುರ ಅನ್ಸುತ್ತೆ, ಅರ್ಧ ಕಟ್ಟಿದ್ದಾರೆ ಕಲ್ಲಲ್ಲಿ. ಇದು ಫ್ರಂಟ್. ನಾನು ಹೋಗ್ತೇನೆ. ಗೈಸ್ ಗಂಧ ಎಲ್ಲ ಇಟ್ಕೊಂಡ್ವಿ, ಗಂಧ ತೆಗೆದಿದ್ರು ಅವ್ರು ಯಾರೋ, ಅದನ್ನ ಇಟ್ಕೊಂಡ್ವಿ. ದೇವ್ರು ನೋಡೋಣ ಈಗ ಹೋಗಿ. ನೋಡಿ ಇನ್ನೂ ಆಗೈತೆ ಗೋಪುರ. ಸೊ ಒಳಗಡೆ ವಿಡಿಯೋ ತೆಗಿಬೋದೋ ಇಲ್ಲೋ ಗೊತ್ತಿಲ್ಲ, ಹೋಗ್ತೀವಿ. ಫುಲ್ಲು ಕತ್ಲು ಥರ ಬೇಲೂರು ಬರ್ತೀವಲ್ಲ ಆ ಥರ ಫೀಲ್ ಆಗುತ್ತೆ ಇಲ್ಲಿ. ನೋಡಿ ವಿಡಿಯೋ ಪರ್ಮಿಷನ್ ಇಲ್ಲ ಅನಿಸುತ್ತೆ.
ನೋಡಿ ದೇವರು ಡೈರೆಕ್ಟ್ ಬಸವಣ್ಣ ಐತೆ ಲಿಂಗದ ಥರ. ಸೊ ಗೈಸ್ ಇಲ್ಲಿ ನೋಡಿ ಕಂಬ ಮಾತ್ರ ಹೆಂಗಿದಾವೆ ಅಂದರೆ ಒಂಥರ ವಿಧಾನಸೌಧದಲ್ಲಿ ಇದಲ್ಲ ಆ ಥರ ಫುಲ್ಲು ಕಲ್ಲು ಸಕ್ಕತ್ತಾಗೈತೆ ಗೈಸ್ ದೇವಸ್ಥಾನ ಮಾತ್ರ. ಬಂದು ನೋಡಿ ಯಾರ್ಯಾರು ನೋಡಿಲ್ಲ ಅಂದರೆ. ಮತ್ತು ಇಲ್ಲಿ ನಾನು ಜೋರಾಗಿ ಮಾತಾಡೋಂಗಿಲ್ಲ, ಬೈತಾರಂತೆ ವೀಡಿಯೋ ಮಾಡಬಾರ್ದಂತೆ. ಸೊ ಅದಕ್ಕೆ ಜೋರಾಗಿ ಮಾತಾಡ್ತಿಲ್ಲ, ಮೆತ್ತಗೆ ಮಾತಾಡ್ತಿದ್ದೀನಿ. ಮತ್ತು ಏನೋ ಹೇಳೋಕ್ಕೆ ಬಂದೆ, ಮತ್ತು ಏನು ಗೊತ್ತಾಗೈಸಿ ಇಲ್ಲಿ ಯಾವಾಗಲೂ ಓಪನ್ ಇರುತ್ತೆ ದೇವಸ್ಥಾನ, ಏನು ತೊಂದರೆ ಇಲ್ಲ. ಪೂಜೆ ಎಲ್ಲ ಆಯಿತು, ಕೈ ಮುಗ್ದು ತೀರ್ಥೆಲ್ಲ ಕುಡ್ದು ಆಯಿತು. ಈಗ ಅಲ್ಲಿ ಕೆರೆ ಏನೋ ಐತೆ ಗೈಸ್, ಹೋಗೋಣ, ಹೋಗಿ ನೋಡ್ಕೊಂಡು ಬರೋಣ. ನೋಡಿ ಇಲ್ಲಿಂದ ಆಚೆ ಕಡೆ ಹೋಗೋದು ಗೈಸ್. ಗೈಸ್ ಏನು ಗೊತ್ತಾ ಹೇಳಕ್ಕೆ ಬಂದಿದ್ದು ನಾನು ಕರೆಕ್ಟು. ಇದ್ರದ್ದು ಈ ದೇವಸ್ಥಾನದ್ದು ಸ್ಟಾರ್ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಅಂತೇಳಿ ಒಂದು ಇದನ್ನು ಮಾಡ್ತಿದ್ದಾರೆ ಇದ್ರ ದೇವಸ್ಥಾನದ ಬಗ್ಗೆ ವೀಡಿಯೋನ ನೋಡಿ. ಬೇಕಾದರೆ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದೆ, ಹಂಗಂತ ಹಾಕಿದ್ರು ಸ್ಟಾರ್ ಸುವರ್ಣ ಇದ್ರದ್ದು ಯಾರೋ ಹಾಕಿದ್ರು, ಒಟ್ಟು ಸ್ಟಾರ್ ಸುವರ್ಣದಿಂದ ಹಾಕಿದ್ರು ಸುವರ್ಣ ಸಂಕಲ್ಪ ಅಮೃತಗಳಿಗೆ ಅಂತ. ನೋಡಿ ಇದೇ ದೇವಸ್ಥಾನ. ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಇನ್ನೂ ಕೆರೆ ಐತೆ, ನೋಡೋಣ ನಾವೆಲ್ಲ ಹೆಂಗೆ ಕಾಣಿಸ್ತಿದ್ದೀವಿ ಹಂಗೆ ಒಂದು ವಿಡಿಯೋ ಮಾಡ್ಕೊತೀನಿ ಈಗ, ನೋಡ್ಬಿಟ್ಟು ಹೇಳಿ. ನೋಡಿ ಗೈಸ್ ಗಂಧ ಎಲ್ಲ ಇಕ್ಕೊಂಬಿಟ್ಟಿದ್ದೀನಿ ಮಕ್ಕಕ್ಕೆ ದೇವ್ರದ್ದು. ಇಲ್ಲಿ ಅದೇ ಅಲ್ಲಿಗೆ ತೋರಿಸಿದ್ನಲ್ಲ ತೆಗಿತಿದ್ರಲ್ಲ ಅದೇ ಗಂಧ. ಸೊ ಈಗ ಕೆರೆದಾಗ ಹೋಗ್ತಾಯಿದ್ದೀವಿ, ನಡಿ ಹತ್ಕೊಂಡು ಮೆಟ್ಲು ಹತ್ಕೊಂಡು. ನೋಡಿ ಕೆರೆ ಕೆರೆನೋ ಕೆರೆ ಕೆರೆ ಕರೆಕ್ಟ್ ಕೆರೆ ದೇವಸ್ಥಾನದ್ದೇ ಅನಿಸುತ್ತೆ ಇದು, ದೇವ್ರಿಗೆ ಅನಿಸುತ್ತೆ. ನೋಡಿ ದೇವಸ್ಥಾನ ಹೆಂಗೆ ಕಾಣುತ್ತೆ ಇಲ್ಲಿಂದ. ಸೈಡ್ ಬಾ ಬ್ರಜು. ಎಸ್ ನೋಡಿ ದೇವಸ್ಥಾನ ಹೆಂಗೆ ಕಾಣುತ್ತೆ, ಒಳ್ಳೆ ಕಲ್ಲಿಂದ ಅರಮನೆ ಇದ್ದಂಗೆ. ನೋಡಿ ಗೈಸ್ ಕೆರೆ ಫುಲ್ಲು ನೋಡ್ಕೊಂಬಿಡಿ. ಇನ್ನೊಂದ್ಸತಿ ದೇವಸ್ಥಾನ ತೋರಿಸ್ತೀನಿ, ಬೆಟ್ಟ ಗುಡ್ಡ ಎಲ್ಲ ಹಿಂದೆ ಕಾಣಿಸೈತೆ. ನೋಡಿ ದೇವಸ್ಥಾನ ಮಾತ್ರ ಸೂಪರಾಗಿ ಕಾಣುತ್ತೆ, ವ್ಯೂ ಚೆನ್ನಾಗೈತೆ ಇಲ್ಲಿಂದ. ನಮ್ದು ಗಾಡಿ ಇಲ್ಲೇ ಹಾಕಿರೋದು ನೋಡಿ. ನೋಡಿ ಎಲ್ಲ ಹಾಕಿದ್ದೀನಿ ರೆಡ್ ಕಲರ್ ಸ್ಪೆಂಡರ್, ಬ್ಯಾಗ್ ನೇತಾಕಿದ್ದೀನಲ್ಲ ಅದೇ. ಇನ್ನೇನು ಎಲ್ಲ ಆಯಿತು, ಆಸ್ಪತ್ರೆಗೆ ತೋರಿಸಿದ್ದು ಆಯಿತು. ನನಗೆ ಫೇಸ್ ಹುಷಾರಿರಲಿಲ್ಲ ಸ್ವಲ್ಪ, ನೋಡಿದ್ದೀರಲ್ಲ ನೀವೇ ಬ್ಲ್ಯಾಕ್ ಆಗೈತೆ. ತೋರಿಸಿದ್ದು ಆಯಿತು, ದೇವಸ್ಥಾನ ವೀಡಿಯೋ ಮಾಡಿದ್ದು ಆಯಿತು, ಖುಷಿ ಆಯಿತು. ಸೊ ಯಾರಿಗೆಲ್ಲ ಇದು ಇವತ್ತಿನ ವ್ಲಾಗು ಮತ್ತು ವಿಡಿಯೋ ಏನು ಇಷ್ಟ ಆಯಿತು ಲೈಕ್ ಮಾಡಿ. ಇಷ್ಟ ಆದರೆ ಇಷ್ಟ ಆಗಲಿಲ್ಲ ಅಥವಾ ಏನಾದರೂ ಚೆನ್ನಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ, ಕಮೆಂಟ್ ಹಾಕಿ ಏನಾದರೂ ತಪ್ಪಿದರೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ಅಂತ ಹೇಳ್ತಾ, ನಾನು ನಿಮ್ಮ ಪ್ರಜ್ವಲ್ ಕರುನಾಡು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ನನ್ನ ಸಮಯ ಬಂದಾಯ್ತು. ನಾನು ಹೊರಟು ಬರ್ತೀನಿ.